ಸೊರೈ ಗೆಳೆಯರೇ, ವಿಡಿಯೋ ಮಾಡೋದು ಸ್ವಲ್ಪ ತಡ ಆಯ್ತು. ನಿಮಗೆ ಗೊತ್ತಿರುವ ಹಾಗೆ ನನ್ನ ಆ ರಾತ್ರಿ ವೇಳೆ ಕಿಟಕಿಯಲ್ಲಿ ಕದ್ದು ನೋಡಿದವರು ನನ್ನ ತಂಗಿ. ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಏಕೆಂದರೆ ಅವಳನ್ನು ಬಿಟ್ಟರೆ ನಮ್ಮ ಮನೆಯಲ್ಲಿ ಶಬ್ದ ಬರುವ ಗೆಜ್ಜೆ ಯಾರೂ ಹಾಕುವುದಿಲ್ಲ. ನಾನು ಬೆಳಿಗ್ಗೆ ಬೇಗ ಎದ್ದು ಹಾಸಿಗೆಯ ಮೇಲೆ ಚೆಲ್ಲಿ ಹೋದ ನನ್ನ ಉಡುಪುಗಳನ್ನು ಧರಿಸಿ ನನ್ನ ಗಂಡನಿಗೆ ಮುತ್ತು ಕೊಟ್ಟು ನಮಸ್ಕಾರ ಮಾಡಿದೆ. ಮತ್ತು ಮುಂಜಾನೆ ಹಲ್ಲು ತಿಕ್ಕಿ ಕಸಗುಡಿಸಿ ಚಹಾ ತೆಗೆದುಕೊಂಡು ಬಂದು ನಮ್ಮವರಿಗೆ ಕೊಟ್ಟೆ. ತಕ್ಷಣ ಅವರು ಆಟವನ್ನು ಶುರು ಮಾಡಲು ಪ್ರಯತ್ನ ಮಾಡಿದರು. ಆದರೆ ನಾನು ಅವಕಾಶ ಮಾಡಿಕೊಡಲು ನಿರಾಕರಿಸಿದೆ. ಮತ್ತು ಬೆಳಗಿನ ತಿಂಡಿ ಮಾಡಲು ನಾನು ಅಡುಗೆ ಮನೆಗೆ ಹೋದೆ. ಎಲ್ಲರಿಗೂ ತಿಂಡಿ ಮಾಡಿ ಡೈನಿಂಗ್ ಹಾಲ್ಗೆ ಕರೆದು ತಿಂದು ಮಾತನ್ನು ಆರಂಭ ಮಾಡಿದೆವು. ಆದರೆ ನನ್ನ ತಂಗಿ ಮಾತ್ರ ಅವನ ಮೇಲೆ ಕಣ್ಣು ಹಾಕಿ ದಿಟ್ಟಿಸಿ ನೋಡುತ್ತಾ ಇರುವುದು ನನ್ನ ಕಣ್ಣಿಗೆ ಬಿತ್ತು. ನಾನು ಅದನ್ನು ಗಂಭೀರವಾಗಿ ಪರಿಗಣಿಸಿದೆ ಮತ್ತು ನಾನು ಅವಳನ್ನು ಗಮನಿಸಿದೆ. ಅವಳ ಕಣ್ಣು ಅಲ್ಲೇ ಇತ್ತು. ನನಗೆ ಗೊತ್ತಾಯಿತು ಇವಳು ಏನು ಬಯಸಿದ್ದಾಳೆ ಅಂತ. ನಾನು ನಿಧಾನವಾಗಿ ಅವಳ ರೂಮ್ಗೆ ಹೋದೆ. ಅವಳು ಮಲಗಿದ್ದಳು. ನಿಧಾನಕ್ಕೆ ಹೋಗಿ ನೋಡಿದರೆ ಫೋನ್ನಲ್ಲಿ ನಮ್ಮ ಮದುವೆ ಫೋಟೋಸ್ ನೋಡುತ್ತಾ ಅಲ್ಲಿ ಕೈ ಹಾಕಿ ಕೆರೆದುಕೊಳ್ಳುತ್ತಿದ್ದಳು. ನಾನು ತಕ್ಷಣ ಅವಳ ಕೈ ಹಿಡಿದು ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ನೋಡು, ನೀನು ಏನು ಬಯಸುತ್ತೀಯ ಅದು ಸಾಧ್ಯವಿಲ್ಲ. ನೀನು ಅವನ ಬಗೆಗಿನ ಯೋಚನೆ ಬಿಡು ಅಂದೆ. ಅವಳು, ಏನು ಅಕ್ಕ, ಏನಾಯಿತು, ಏನು ಹೇಳುತ್ತಿದೀಯಾ ಅಂದಳು. ಸುಮ್ಮನೆ ತಮಾಷೆ ಮಾಡಬೇಡ, ನನಗೆ ಗೊತ್ತು ನೀನು ಏನನ್ನು ಬಯಸುತ್ತೀ ಅಂತ ಅಂದೆ. ಸಾರಿ ಅಕ್ಕ, ನಿನ್ನ ತಂಗಿ ನಿನ್ನ ಮಾತು ಕೇಳಬಹುದು, ಆದರೆ ನನ್ನ ತಂಗಿ ಈಗ ಹೊಸ ಆಟಿಕೆ ಕೇಳುತ್ತಿದೆ. ನೀನು ಮನಸ್ಸು ಮಾಡಿದರೆ ಅದರ ನೀರು ಹರಿಸಿ ಹಸಿ ಮಾಡಿ ಶಾಂತಿಯುತ ಅರಣ್ಯ ಮಾಡಬಹುದು. ಒಂದು ಸಾರಿ ನನ್ನ ಬಗ್ಗೆ ಯೋಚಿಸು ಅಂದಳು. ಇಲ್ಲ ಕಣೆ, ಅದು ಹೇಗೆ ಸಾಧ್ಯ? ಏನೋ ನಮ್ಮಿಬ್ಬರ ನಡುವೆ ಆ ರೀತಿಯ ಜಗಳ ನಡೆಯುತ್ತದೆ, ಆದರೆ ಅಲ್ಲಿ ಅದು ಬೇರೆ ಯಾರದೋ ಬ್ಯಾಟ್. ನಿನ್ನ ಚೆಂಡನ್ನು ಹೇಗೆ ತಾನೇ ಔಟ್ ಮಾಡಲು ಸದ್ಯ? ಯಾರಾದರೂ ಕೇಳಿದರೆ ಏನು ಮಾಡುವುದು ಅಂತ ಹೇಳಿದೆ. ಅಕ್ಕ, ನನ್ನ ಹತ್ತಿರ ಒಂದು ಉಪಾಯ ಇದೆ, ಅದಕ್ಕೆ ನೀನು ಸಹಾಯ ಮಾಡಿದರೆ ಸಾಕು, ಎಲ್ಲ ರೀತಿಯ ಪಂದ್ಯ ಆಡಬಹುದು ಅಂತ ನನ್ನ ಕನ್ವಿನ್ಸ್ ಮಾಡಿಸಲು ಮುಂದಾದಳು. ಏನು ಹೇಳುತ್ತಿದ್ದಿ? ಸ್ವಲ್ಪ ಬಿಡಿಸಿ ಹೇಳು ಅಂದೆ. ಅವಳು, ಏನೂ ಇಲ್ಲ ಅಕ್ಕ, ಈ ಪಂದ್ಯದಲ್ಲಿ ಬೌಲಿಂಗ್ ನಾನು ಮಾಡ್ತೀನಿ, ಆದರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗದೇ ಇರೋ ರೀತಿ ಆಟ ಆಡಬೇಕು ಅಷ್ಟೇ. ರಾತ್ರಿ ವೇಳೆ ಏನು ಗೊತ್ತೂ ಆಗಲ್ಲ. ಮತ್ತೆ ಒಂದು ಉಪಾಯ ಮಾಡಿ ಅವನ ಕಣ್ಣಿಗೆ ಬಟ್ಟೆ ಕಟ್ಟಬೇಕು ಎಂದು ಹೇಳಿದಳು. ಅವರಿಗೆ ಹೇಳು, ಕಣ್ಣಾಮುಚ್ಚಾಲೆ ಆಟ ಆಡುತ್ತಾ ಮೈದಾನದಲ್ಲಿ ಬ್ಯಾಟಿಂಗ್ ಮಾಡಿದರೆ ಮಜಾ ಬರುತ್ತೆ ಅಂತ ಹೇಳಿ ಅವರನ್ನು ಒಪ್ಪಿಸಿ ನಂತರ ನಿಮ್ಮ ಜಾಗಕ್ಕೆ ನಾನು ಬೌಲಿಂಗ್ ಮಾಡುತ್ತೇನೆ. ಅವರಿಗೆ ಗೊತ್ತೇ ಆಗಲ್ಲ. ಈ ಆಟದಲ್ಲಿ ನೀನು ಕೂಡ ಮಜಾ ಮಾಡಬಹುದು. ಪ್ಲೀಸ್ ಅಕ್ಕ, ಈ ಆಟಕ್ಕೆ ನಿನ್ನ ಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಅಂತ ಅಂದಳು. ನಾನು 3 ಜನ ಸೇರಿ ಆಟ ಆಡಿದರೆ ಮಜಾ ಬರುತ್ತದೆ ಅಂತ ಒಪ್ಪಿಕೊಂಡು ಒಂದು ಸಾರಿ ನಮ್ಮವರನ್ನು ಕೇಳಿ ಹೇಳ್ತೀನಿ ಎಂದೆ. ಅವನನ್ನು ಕೇಳಿದರೆ ಅವನು ಕೂಡ ಈ ಕಣ್ಣು ಮುಚ್ಚಿ ಆಡುವ ಆಟಕ್ಕೆ ಒಪ್ಪಿಗೆ ಸೂಚಿಸಿದ. ಇನ್ನೇನು ನನ್ನ ಬ್ಯಾಟಿಂಗ್ ಮಾಡೋ ಆಟಗಾರನಿಗೆ ಯಾವ ಬಾಲ್ ಬೀಸುತ್ತಿದೆ ಅಂತ ಗೊತ್ತಾಗದೆ ಸಿಕ್ಸರ್ ಹೊಡೆದು ಅವಳ ಬೆನ್ನು ನೋವು ಮಾಡಿದ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕುತ್ತೇನೆ. ನೀವು ಎಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡುತ್ತೀರಾ ಅಷ್ಟು ಬೇಗ ಮುಂದಿನ ಭಾಗ ಹಾಕುತ್ತೇನೆ. ಮುಂದಿನ ಭಾಗ ತುಂಬಾ ಚೆನ್ನಾಗಿ ಇದೆ, ಏಕೆಂದರೆ ಅದರಲ್ಲಿ ನಮ್ಮ ಆ ರಾತ್ರಿಯ ಪಂದ್ಯವನ್ನು ವಿವರಿಸಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ, ಅಂದರೆ ಮುಂದಿನ ಅತ್ಯಂತ ಒಳ್ಳೆಯ ಭಾಗವನ್ನು ನೀವು ತಪ್ಪಿಸಿಕೊಳ್ಳುತ್ತೀರಿ. ಬೇಗನೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಬೈ.